وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾಬಾದ್. ಮಹಿಳೆಯರೇ, ನಿಮಗೆ ಉತ್ತಮ ಪತ್ನಿಯಾಗಬೇಕಾದರೆ ಈ ಮೂರು ಸ್ವಭಾವ ನಿಮ್ಮಲ್ಲಿರಲಿ. ಯಾವುದಾಗಿದೆ ಆ ಮೂರು ಸ್ವಭಾವ ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ನಸಾಯಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕೈಲಲಿ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಕೇಳಲ್ಪಟ್ಟಿತು, ಅಯ್ಯುನ್ ನಿಸಾಯಿ ಖೈರುನ್, ಮಹಿಳೆಯರಲ್ಲಿ ಉತ್ತಮರಾದಂತಹ ವ್ಯಕ್ತಿ ಯಾರು ಎಂದು. ಕಾಲ ಆಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಅಲ್ಲತಿ ತಸುರ್ರುಹು ಇಜಾ ನವರ, ಪತಿ ಅವಳನ್ನು ನೋಡಿದಾಗ ಪತಿಗೆ ಸಂತೋಷ ಉಂಟಾಗಬೇಕು. ಅದೇ ರೀತಿ ವತುತಿಉಹು ಇಜಾ ಅಮರ, ಪತಿ ಏನು ಕಲ್ಪಿಸಿದರೂ ಕೂಡ ಅದನ್ನು ಅನುಸರಿಸುವಂತಹ ಪತ್ನಿಯಾಗಬೇಕು. ಅದೇ ರೀತಿ ವಲಾ ತುಖಾಲಿಫುಹು ಫಿ ನಫ್ಸಿಹಾ ವ ಮಾಲಿಹಾ ಬಿಮಾ ಯಕ್ರಹು, ಪತಿ ಇಷ್ಟಪಡದಂತಹ ಯಾವುದೇ ಸಂಗತಿ ತನ್ನ ಶರೀರದಿಂದಲೋ ಅಥವಾ ತನ್ನ ಸಂಪತ್ತಿನಿಂದಲೋ ಮಾಡದಂತಹ ಪತಿ ಅವಳಾಗಿದ್ದಾಳೆ ಉತ್ತಮ ಪತಿ ಎಂದು. ಇಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉತ್ತಮ ಪತ್ನಿಗೆ ಇರಬೇಕಾದಂತಹ ಮೂರು ಸ್ವಭಾವಗಳನ್ನು ಹೇಳಿದ್ದಾರೆ. ಮೊದಲನೆಯದು, ಪತಿ ಅವಳನ್ನು ನೋಡಿದಾಗಲೇ ಪತಿಗೆ ಸಂತೋಷವಾಗಬೇಕು. ಆ ರೀತಿ ಅವಳ ವೇಷವಾಗಲಿ, ಅವರ ವರ್ತನೆಯಾಗಲಿ, ಅವಳ ಸ್ವಭಾವವಾಗಲಿ ಆ ರೀತಿ ಇರಬೇಕು. ಅದೇ ರೀತಿ ಎರಡನೆಯದು, ಪತಿ ಏನೇ ಕಲ್ಪಿಸಿದರೂ ಕೂಡ ಅದಕ್ಕೆ ವಿರೋಧವನ್ನು ಹೇಳದೆ ಅದು ಅನುಸರಿಸಬೇಕು. ಅದು ಧಾರ್ಮಿಕ ಚೌಕಟ್ಟಿನಲ್ಲಿರುವಂತಹ ವಿಷಯವಾದರೆ ಮಾತ್ರ ಅದನ್ನು ಅನುಸರಿಸಬೇಕು. ಅದೇ ರೀತಿ ಮೂರನೆಯದ್ದು, ಅವಳ ಸಂಪತ್ತಿನಿಂದಲೋ ಅಥವಾ ಅವಳ ಶರೀರದಿಂದಲೋ ಪತಿ ಇಷ್ಟಪಡದಂತಹ ಸಂಗತಿಯನ್ನು ಮಾಡಬಾರದು. ತಾನು ಏನು ಮಾಡುವುದಾದರೂ ಕೂಡ ಅದು ಪತಿ ಇಷ್ಟಪಡುವಂತಹ ಸಂಗತಿಯಾಗಬೇಕು. ಈ ರೀತಿ ಈ ಮೂರು ಸ್ವಭಾವ ನಿಮ್ಮಲ್ಲಿದ್ದರೆ ನಿಮಗೆ ಉತ್ತಮ ಪತ್ನಿಯಾಗಲು ಅಥವಾ ಉತ್ತಮ ಮಹಿಳೆಯಾಗಲು ಸಾಧ್ಯ. ಅಲ್ಲಾಹನು ಆ ವಿಭಾಗದಲ್ಲಿ ಸೇರಿಸಿ ಈ ಮೂರು ಸ್ವಭಾವವನ್ನು ನಿಮ್ಮ ಜೀವನದಲ್ಲಿ ಅಲ್ಲಾಹನು ನಿಮಗೆ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.